ಈಗ ಬನ್ನಂಜೆಯವರ ಶಿಷ್ಯರಾದಂತಹ ಡಾಕ್ಟರ್ ಪೂರ್ಣಪ್ರಸಾದ್ ಅವರಿಂದ ಕೆಲವು ನಿಮಿಷಗಳ ಕಾಲ ಪ್ರವಚನ. ಜಯತಿ ಪರಾಶರ ಸೂರು ಸತ್ಯವತಿ ಹೃದಯ ನವೀನೋಪ್ಯಾಸ ಯಸ್ಯ ಹಾಸ್ಯ ಕಮಲಗಣಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ ಭುಜಗ ಭೋಗಾಪಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲವಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಡಯೇ ಪೂರ್ಣಭೂತಂ ಭವದವೋಷ್ಣೇನ ತಾತಪ್ಯಮಾನ ಭುವಿ ಪರಂ ನಾಥಂ ಅಪ್ರೇಕ್ಷಮಾನ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾಯಿತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಡಯೇ ಪೂರ್ಣಭೂತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆಧ್ಯಾತ್ಮ ತಂದೆಯಾದ ಗೋವಿಂದ ಪಂಡಿತಾಚಾರ್ಯರ ಒಂದು ಒಡನಾಟ ಅದೇ ಒಂದು ವಿಸ್ಮಯ. ನನಗೆ ಪಾಠ ಮಾಡ್ತಾ ಇದ್ದಿದ್ದು ಮಧ್ಯರಾತ್ರಿ 12ರಿಂದ ಬೆಳಗಿನ ಜಾವ 2:30 ತನಕ. ಆ ಪಾಠಕ್ಕೆ ಯಾವ ಕಟ್ಟಲೆ ಇರಲಿಲ್ಲ. ಅವರು ಹಾಸಿಗೆ ಮೇಲೆ ಕೂತ್ಕೊಳ್ಳೋರು, ನಾನು ಕೆಳಗೆ ಕೂತ್ಕೋತಾ ಇದ್ದೆ. ನನ್ನ ಕೈನಲ್ಲಿ ಇದ್ದಿದ್ದು 5 men lectures in physics. ಅವರ ಒಂದು ಆದೇಶ, ನಿನಗೆ ನಾನು ವೇದ ಯುಕ್ತಿಗಳನ್ನು ಪಾಠ ಮಾಡಲ್ಲ, ಓದ್ಕೋ ಅರ್ಥ ಆಗಲ್ಲ. ನೀನು ಮಾಡಬೇಕಾಗಿರೋ ಕೆಲಸ ಬಹಳ ಸ್ಪಷ್ಟ. ಏನಂದ್ರೆ, ಈ ವೇದ ವಿಜ್ಞಾನ ಹಾಗೂ ಆಧುನಿಕ ವಿಜ್ಞಾನ, ಮಾಡರ್ನ್ ಸೈನ್ಸ್, ಇದು ಪೂರ್ಣ ವಿಜ್ಞಾನದ ಒಂದು ಆಕಾರ. ಆ ಆಕಾರ ನೀನು ಅಭ್ಯಾಸ ಮಾಡಿ ಅದನ್ನು ಪೂರ್ತಿ ಕೊಟ್ಬಿಡಬೇಕು. ಇದು ನನ್ನ ಆದೇಶ. ನನ್ನ ಅಂತರಂಗದ ಧ್ವನಿ ಏನು? ಗುರುಗಳ ನುಡಿ ನನಗೆ ಆಜ್ಞೆ. ಈ ಒಂದು ದೃಷ್ಟಿಯಲ್ಲಿ ಒಂದು 15 ನಿಮಿಷ ಮಾತಾಡ್ತೀನಿ. ಸತೀಶ್ ಅವರು 15 ನಿಮಿಷ ಅಂತ ಹೇಳೋದು. 5+1 6 ಪರಿಷತ್ ವರ್ಗಗಳನ್ನು ಬಿಟ್ಟು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ವೈದಿಕ ವಾಂಗ್ಮಯದಲ್ಲಿ ಸಾಂಖ್ಯಶಾಸ್ತ್ರ ಇಲ್ಲದೇ ಇದ್ದರೆ ಕಪಿಲ ಮಹರ್ಷಿಗಳಿಗೆ ಬೇಜಾರಾಗುತ್ತೆ. ಅಷ್ಟು ಚೆನ್ನಾಗಿ ಕೊಟ್ಕೋಗಿಲ್ಲ. ಬೆಳಗ್ಗೆ ಎದ್ದು ಸೂರ್ಯ ಉದಯ ಆಗುತ್ತೆ. ಇದು ನಾನು ಮಾತಾಡ್ತಾ ಇಲ್ಲ, ದಯವಿಟ್ಟು ಗಮನ ಇಟ್ಕೊಳ್ಳಿ. ಒಳಗಡೆ ಆಚಾರ್ಯರು, ಅವರೊಳಗಡೆ ಶ್ರೀಮದಾಚಾರ್ಯರು, ಅದರೊಳಗಡೆ ಕೃಷ್ಣ ಮಾತಾಡ್ತಾ ಇದ್ದಾರೆ. ನಾನು ಬರೀ ಬಾಯಾಡಿಸ್ತಾ ಇದ್ದೀನಿ. ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಮೊಳಗೆ ಕೂತು ಕೇಳ್ತಾ ಇರೋದು ಭಗವಂತ. ಈ ಒಂದು ವ್ಯವಸ್ಥೆಯಲ್ಲಿ ಮುಂದಿನ ಒಂದು 15 ನಿಮಿಷಗಳ ಒಂದು ಧ್ಯಾನ, ಒಂದು ಯಜ್ಞ, ಯಜ ದೇವ ಪೂಜಾ ಸಂಗತೀಕರಣ ಎಲ್ಲ ಒಟ್ಟಿಗೆ ಸೇರಿಲ್ಲ, ಸಂಗತೀಕರಣ. ಆ ಒಂದು ಸೂರ್ಯ ಕಿರಣದಲ್ಲಿ ಕೇಶವ ಇದೆ. ಆ ಕೇಶದಲ್ಲಿ ನಿಮಗೆಲ್ಲ ಗೊತ್ತು, ಗುರುಗಳ ಒಂದು ಆದೇಶ, ಕೇಶಕ್ಕೆ ನನಗೆ ಧಾತು ಪಾಠ ಬೇಡ, ಇರುವ ವಿಜ್ಞಾನ ಆಚರಣೆ. ಸರಿ, ಫಿಸಿಕ್ಸ್ ಪುಸ್ತಕ ಇತ್ತು, ತೆಗೆದೆ. ಸರಂತರ ಗುರುಗಳೇ, ಹೌದು. ಈ ಸಪ್ತಗಳ ಒಂದು ಆಟ ಇದೆ. ಅಲ್ಲಿ 7 ವರ್ಣಗಳು. ನೀನು ಸಂಗೀತ ವಿದ್ಯಾರ್ಥಿ ಅಲ್ವಾ? ಹೌದು. 7 ಸ್ವರಗಳು. ಸರಿ, 7 ವರ್ಣಗಳು, 7 ಸ್ವರಗಳು. ಇದರ ಮಧ್ಯೆ ಅದನ್ನು ಅರ್ಥ ಹಾಕೋದು ಹೇಳಬೇಕಾದ್ರೆ ಛಂದಸ್ಬೇಕು. ಬಂತು 7 ಮಾತ್ರೆಗಳು, 7 ತಾಳಗಳು. ಇದು ಆಚಾರ್ಯ ಮಧ್ವರು ಸೂಕ್ಷ್ಮವಾಗಿ ಸೂಚಿಸಿರುವುದು ಮಹಿತರೆಯ ಉಪನಿಷತ್ತಲ್ಲಿ ವೇದದ ಭಾಗ. ಈ 7ರ ಆಟ ನಮ್ಮ ಈ 7ರಲ್ಲಿದೆ. ಚರ್ಮ ಹಿಡಿದು ಒಳಗಡೆ ಮ್ಯಾರೋ ತನಕ ಇರುವಂಥ ಆಟ. ಒಂದೊಂದನ್ನು ನಾವು ಆ ಪ್ರತಿಪಾದ್ಯ
ಇರುವ ನಮ್ಮ ಪಾಂಚಭೌತಿಕ ದೇಹಕ್ಕೆ ಧ್ಯಾನದ ಪ್ರವೃತ್ತಿ ಕೊಡುತ್ತೆ. ಧ್ಯಾನ, ಡೀಪ್ ಮೆಡಿಟೇಷನ್, ಡೀಪ್ ಥಿಂಕಿಂಗ್. ಸರೇ ಗಾಮ ಪದ ನೀ ಸಾ ತ ತಿ ತೋ ನ ತ ಕಿ ಟ. ಯಾಕಂದರೆ ಒಂದು ಸ್ವರಕ್ಕೆ ತಾಳ ಇಲ್ಲದೆ ಅರ್ಥ ಇಲ್ಲ. ತಾಳ ಏನು? ಇದು ಗುರುಗಳ ವ್ಯಾಖ್ಯಾನ. ತಾಳ ಒಂದು ರೂಪ, ರಾಗ ಅದಕ್ಕೆ ನಾಮ. ನಮ್ಮ ಪ್ರಪಂಚ ನಾಮರೂಪಾತ್ಮಕವಾದ ಪ್ರಪಂಚ. ಇದು ಆಚಾರ್ಯ ಮಧ್ವರ ವ್ಯಾಖ್ಯಾನ. ಐತರೇ ಇದೆ. ಈ ಒಂದು ಮೂಲಕ ನನಗೊಂದು ಗುಮಾನಿ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾತ ವಿದ್ವಾನ್ ಗೋಪಿನಾಥ ದಾಸರು ಧರ್ಮಭೂಮಿ ಎಂಬ ಒಂದು ಬಹಳ ಪ್ರಸಿದ್ಧ ನೃತ್ಯ ನಾಟಕಕ್ಕೆ ಅವರು ಆಗ ರಚನೆ ಮಾಡ್ತಾ ಇದ್ದರು. ಅಲ್ಲಿ ಅವರು ಭಗವದ್ಗೀತೆನ ಯಾವ ಥರ ಶ್ರೋತೃಗಳಿಗೆ ತೋರಿಸಿದ್ರು. ಅಲೆಕ್ಸಾಂಡರ್ ಅರಿಸ್ಟಾಟಲಿನ ಒಂದು ಸಂವಾದ. ಅರಿಸ್ಟಾಟಲ್ ಹೇಳ್ತಾನೆ, ಅಲ್ಲಿ ನೋಡು ಅಲೆಕ್ಸಾಂಡರ್ ಹೇಳ್ತಾನೆ, ಏನಿದೆ ಅಲ್ಲಿ ಗುರುಗಳೇ? ಭೂಮಿಯಿಂದ ವ್ಯೋಮನವರೆಗೂ ಕಾಣುತ್ತಿರುವ ಹೊಂಗಿಲು ಅಲ್ಲವೇ? ಅದಲ್ಲ ಗುರುಗಳೇ, ಅದು ನಮ್ಮ ವೀರ ಯೋಧರು ಯುದ್ಧಕ್ಕೆ ಹೊರಟಿರುವ ಧೂಳು. ಅದಕ್ಕೆ ಅರಿಸ್ಟಾಟಲಿನ ವ್ಯಾಖ್ಯಾನ, ಆ ಧೂಳಿನಲ್ಲೇ ಉತ್ಪತ್ತಿಯಾಗಿದ್ದು ಭಗವದ್ಗೀತೆ. ಈ ಧೂಳು ಇಲ್ಲಿ ನೋಡಿದಿ ನೀನು, ಅಲ್ಲಿ ಕುರುಕ್ಷೇತ್ರದಲ್ಲಿ ಧೂಳೆದ್ದಾಗ. ಕುರುಕ್ಷೇತ್ರದಲ್ಲಿ ಧೂಳೆದ್ದಿದ್ದು ಧರ್ಮದ ಧೂಳು. ಸರಿಯಾದ ವ್ಯಾಪಾರ ಹೇಳಿದರೆ ಅಂತಾರೆ, ತಲೆ ಸರಿಗೇನೆಯ 18 ಅಕ್ಷೋಹಿಣಿ ಸೈನ್ಯದ ಸಂಹಾರ ಮಾಡಿ ಧರ್ಮ ಅಂತ. ಅದಕ್ಕೆ ಅದರ ಪ್ರಥಮ ಶ್ಲೋಕದಲ್ಲೇ ವ್ಯಾಸರು ಕೊಟ್ಟರು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯಿ ಉತ್ಸಾಹ. ಧರ್ಮ ಅಷ್ಟು ಸುಲಭ ಅಲ್ಲ. ಧೂಳಿನಲ್ಲಿರುವುದು ಧರ್ಮ. ಗುರುಗಳಿಗೆ ಏನಿದೆ ಅರ್ಥ? ಗುರುಗಳ ವ್ಯಾಖ್ಯಾನ ಕಣೋ, ಇದು ಸಾಂಸಲ್ಲಿ ಕೂತ್ಕೊಂಡು ಧೂಳಿನಲ್ಲೇ ಇರೋದು ಅದೇನಂತೀರಿ ನೀವು ಇಲ್ಲಿ? ಗುರುಗಳ ಸಿಲಿಕಾನ್ ವ್ಯಾಲಿ. ಸಿಲಿಕಾನ್ ಧೂಳ್ತು. ಅದರಲ್ಲಿ ಏನಿದೆ? ಅದರಲ್ಲಿ ಆ ಕಡೆ ಕಂಡಕ್ಟರು ಅಲ್ಲ, ಇತ್ಲ ಕಡೆ ಇನ್ಸುಲೇಟರ್, ಸಮೈ ಕಂಡಕ್ಟರ್. ನೀವು ಆ ಧೂಳಲ್ಲಿರೋದು. ಭಗವಂತ ಅದರಲ್ಲಿ ಸಮೈ ಕಂಡಕ್ಟರ್ ಕ್ವಾಲಿಟಿಯಾಗಿ ಕೂತ ಇವತ್ತು ಸಿಲಿಕಾನ್ ವ್ಯಾಲಿ. ಇದು ಭಗವಂತನ ಒಂದು ದೃಷ್ಟಿಯ ಆಯಾಮ ಅಲ್ಲ ಗುರುಗಳೇ. ಗೊತ್ತಾಗ್ತಾ ಇರಲಿಲ್ಲ. ಈಗ ಎರಡನೇ ಗುಮಾನಿನ ಹೇಳಿದ್ದೆಲ್ಲ. ಈ ಎರಡನೇ ಗುಮಾನಿ ಏನಂದ್ರೆ, ಇದು ತಾತನಿಂದ ಶುರುವಾಗುತ್ತೆ. ರಾಮಾಯಣನ ವರ್ಣನೆ ಮಾಡ್ತಾ ಇರಬೇಕಾದ್ರೆ ಒಂದೇ ಒಂದು ವಾಕ್ಯದಲ್ಲಿ ರಾಮಾಯಣನ ಅವರು ಪೂರ್ತಿ ಸಮಷ್ಟಿ ಮಾಡುತ್ತಿದ್ದಾರೆ. ಹೇಗೆ? ಶ್ರೀರಾಮ ಮುಂದೆ, ಸೀತೆ ಹಿಂದೆ, ನಂತರ ಸೋದರ ಲಕ್ಷ್ಮಣ. ಶ್ರೀರಾಮ ಪುರುಷ, ಸೀತೆ ಪ್ರಕೃತಿ, ಲಕ್ಷ್ಮಣ ಜೀವ. ಪ್ರಕೃತಿ ಮಾತೆಯಾದ ಸೀತೆ ಪಕ್ಕಕ್ಕೆ ಸೆಳೆದರೆ ಜೀವನಾದ ಲಕ್ಷ್ಮಣನಿಗೆ ದೇವನಾದ ರಾಮನ ದರ್ಶನ. ಈ ಪ್ರಕೃತಿಯ ಪರದೆ. ನಮಗೂ ಸಿಲಿಕಾನ್ಗೂ ಪ್ರಕೃತಿಯ ಪರದೆ ಇತ್ತು. ಯಾವನೋ ಒಬ್ಬ ಮಹರ್ಷಿ ಮಹಾವಿಜ್ಞಾನಿ ನೋಡಿದ, ಆಚೆ ಬಂತು. ಇದ್ದಿದ್ದು ಕಂಡದ್ದೇ ಹೊರತು ಇಲ್ಲದಿದ್ದು ಕಾಣಕ್ಕೆ ಸಾಧ್ಯವೇ ಇಲ್ಲ. ಅದು ವೇದವ್ಯಾಸರ ಉಕ್ತಿ. ಏನಾಗಬೇಕು ಅದೇ ಆಗೋದು, ಆಗಬಾರದು ಆಗಲ್ಲ. ಆಗಬಾರದಾಯಿತು ಅಂದರೆ ಅದು ನಮ್ಮ ಅಜ್ಞಾನದ ಪ್ರದರ್ಶನ. ಈ ಥರ ಈ ಮೂರು ಆಯಾಮಗಳು, ಪುರುಷ, ಪ್ರಕೃತಿ, ಜೀವ, ಇದನ್ನು ಭಗವದ್ಗೀತೆಗೆ ತಿರುಗಿಸಿದ್ರು. ರೋಮಾಂಚನ ಆಗೋದು ನೋಡ್ಬಿಟ್ಟು. ನೋಡೋ ಅಲ್ಲಿ ನಿಂತಿದ್ದನು ಯಾರೋ ಜೀವನಾಗಿ ಅರ್ಜುನ, ದೇವನಾಗಿ ಕೃಷ್ಣಾತ್ಮಕ, ಮಧ್ಯದಲ್ಲಿ ಬಂತು ಪ್ರಕೃತಿ. ಮೊದಲು ಅಜ್ಞಾನದ ಆವೃತ್ತಿ, ಆಮೇಲೆ ಜ್ಞಾನದ ಪ್ರದರ್ಶನ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾಂಚ. ಅಲ್ಲ, ಇವನಿಗೆ ಅಜ್ಞಾನ ಯಾವ ಲೆವೆಲಲ್ಲಿದೆ ಅಂದರೆ
ಭಗವಂತ ಕೂತಿರ್ಬೇಕಾದ್ರೆ ನಾನು ಏನು ಮಾಡಬೇಕು ಗೊತ್ತಾಗ್ತಲ್ಲ ಅಂಥ ಜ್ಞಾನ. ಯಾವಾಗ ಪ್ರಕೃತಿ ಪರದೆ ತೆರೆಯಿತು ಆವಾಗ ಜೀವನಾದ ಅರ್ಜುನನಿಗೆ ದೇವನಾದ ಕೃಷ್ಣನ ದರ್ಶನ. ಯಾವುದರಲ್ಲಿ? ರಥದಲ್ಲಿ. ಈ ರಥದಲ್ಲಿ ಇದನ್ನ ಆರಿಸಿದವರು ಮೇಲೆ ಕೂತಿದ್ದಾರೆ ಪ್ರಾಣಿಗಳು. ಪ್ರಾಣ ನಾರಾಯಣರ ಒಂದು ಸಮಷ್ಟಿ ಚೇಷ್ಟೆ ಇದ್ದರೆ ಜೀವನಿಗೆ ಬರೀ ಅಸ್ಮಿಜ್ಯ ಅನಿಸ್ತದೆ. ಇದೇ ಥರ ನಮ್ಮ ಜೀವನದಲ್ಲಿ ಒಂದೊಂದು ನಡೆ ನೋಡಿದಾಗಲೂ ಅಲ್ಲಿ ಪ್ರಕೃತಿ, ಪುರುಷ, ನಾವು, ಜೀವನ ಒಂದು ಆಧ್ಯಾತ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಅದರ ಬಗ್ಗೆ ಮೊದಲು ಜಪ ಮಾಡಬೇಕು, ಡೀಪ್ ಥಿಂಕಿಂಗ್. ಆಮೇಲೆ ಅದು ನಿಮ್ಮದೇ ಆದ ಒಂದು ಕೋಶ ಆಗೋದಕ್ಕೆ ಗುರುಗಳು. ಇಟ್ ಬಿಕಮ್ಸ್ ಅ ಫ್ಯಾಬ್ರಿಕ್ ಆಫ್ ಯುವರ್ ವೆರಿ ಎಕ್ಸಿಸ್ಟೆನ್ಸ್. ಎಂದು ನೋಡಿದ್ರು ಅಲ್ಲಿ ಭಗವಂತನ ದರ್ಶನ. ಆದರೆ ಒಬ್ಬೊಬ್ಬನಿಗೆ ಒಬ್ಬೊಬ್ಬ ಭಗವಂತ ಕೆಲಸನಾಗಿರಬೇಕು. ಅವನಿಗೆ ಇವರಾಮ, ಇವನಿಗೆ ಅವರಾಮ. ಏಕಃ ಅಂತೀವಿ. ಆ ಏಕಃ ನೋಡಬೇಕಾದ್ರೆ ನಮ್ಮ ಒಂದು ದೃಷ್ಟಿಯಲ್ಲಿ ನೋಡಬೇಕು. ಯಾಕಂದ್ರೆ ಪೂರ್ಣತೆ ಸಾಪೇಕ್ಷ ವಸ್ತು, ಪರಿಪೂರ್ಣತೆ ಭಗವಂತನದು ಮಾತ್ರ. ಆಚಾರ್ಯರ ಬ್ಯೂಟಿಫುಲ್ ಕ್ಲಾರಿಫಿಕೇಶನ್ ಆಚಾರ್ಯ. ಇದು ಸ್ವಲ್ಪ ಎರಡನೇ ವಿಷಯ, ನಾನು ಭಗವಂತ ನೋಡ್ತೀನಿ ಅಂತ ತರ್ಕದ ಮೇಲೆ ಹೋದರೆ ಸಿಗಲ್ಲ. ಯಾಕಂದ್ರೆ ಆಚಾರ್ಯರ ಯುಕ್ತಿ ನಹಿ ತರ್ಕೇಣ ಭಗವಾನ್ ಅಸ್ತೀತಿ ಸಾಧಯತು ಶಕ್ಯತೆ ಯದಿ ಶಕ್ಯತೆ ಅಸ್ತೀತ್ಯಪಿ ಸಾಧಯತು ಶಕ್ಯತೆ. ಅದಕ್ಕೇನು ಅನುಮಾನಂತೋ ನಾಮ. ಇದು ಒಳಗಡೆ ಅನುಭವದ ಒಂದು ಸಾಧನೆ, ಅನುಭವದ ಅನುಭಾವ. ಅದರಿಂದ ನಮ್ಮ ವ್ಯಕ್ತಿತ್ವದ ಪ್ರದರ್ಶನ, ನಮ್ಮ ಜೀವನ ಆವಿಷ್ಕಾರ. ನಮ್ಮ ಜೀವ ನಮಗೆ ಕಂಡ ಅವಾಗ ಪರಮಾತ್ಮನ ದರ್ಶನ. ಜೀವ ಸಾಕ್ಷಾತ್ಕಾರದಿಂದ ಪರಮಾತ್ಮನ ಸಾಕ್ಷಾತ್ಕಾರ. ಇದು ಬನಂಜೆ ಗುರುಗಳ ಪಾಠ ಹೇಳಬೇಕಾದ್ರೆ ವಿಜ್ಞಾನವನ್ನು ಮುಂದೆ ಇಟ್ಕೊಂಡು ಅವರಿಗೆ ನವೀನ ವಿಜ್ಞಾನ, ಪ್ರಾಚೀನ ವಿಜ್ಞಾನ ಬೇರೆ ಆಗಿದೆ, ಯಾರೂ ಒಂದೇ ಆಗಿದೆ. ಆದರೆ ಒಂದು ಮಾಡುವಂತಹ ಒಂದು ತಪಸ್ಸು ಹಾಗೂ ಅದರ ಬಗ್ಗೆ ಸ್ವಾಧ್ಯಾಯ ಹಾಗೂ ಪ್ರವಚನ, ಈ ಮೂರು ಧ್ಯಾನದ ಪ್ರವೃತ್ತಿಗಳು ನಿರಂತರ ನಡಿಬೇಕು ಅನ್ನೋದು ಅವರ ಆದೇಶ. ಅವರ ಆದೇಶ ನನ್ನ ಮೇಲೆ ಆಶೀರ್ವಾದ ಬೀಳಿತು. ಅದು ಯಾಕಂದ್ರೆ ಅವರು ಅನೇಕ ಯಾಕೆ ಬಂದರು ಅನ್ನೋದು ತುಂಬ ಜನ ಗೊತ್ತಿಲ್ಲ. ಅವ್ರು ಬಂದಿದ್ದು ಒಂದೇ ಕಾರಣದಿಂದ. ಅವ್ರಿಗೆ ಇಬ್ಬರು ವೀಣಾ ಇದ್ದಾರೆ ಮಕ್ಕಳು. ಒಂದು ಭಾರತದ ವೀಣಾ, ನನ್ನ ತಂಗಿಯ ಹುಟ್ಟಿದ್ದಾರೆ. ಇದು ನನ್ನ ಹೆಂಡತಿ ಅಮೇರಿಕದ ವೀಣಾ. ಅಮೇರಿಕದ ವೀಣಾ ನನ್ನ ಜೊತೆ ಇರೋಕ್ಕೋಸ್ಕರ ಬಂದಿದ್ದು, ನನಗೆ ಪ್ರವಚನ ಮಾಡೋಕ್ಕಲ್ಲ. ಈ ಹೂವಿನ ಜೊತೆ ನಾನು ಸೇರಿಕೊಂಡು ನನಗೂ ಅದರ ಒಂದು ಲಭ್ಯ ಆಯಿತು. ಈ ಥರ ಬೇರೆ ಬೇರೆ ವಿಜ್ಞಾನಗಳ ಆಯಾಮ, ನ್ಯೂಟನ್ ಲಾಸ್, ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ, ಎಷ್ಟು ಕೂಡ ಗುರುಗಳು ಪಾಠ ಮಾಡಿದ್ರು. ನನಗೆ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಂಡೆ. ಆ ಪುಸ್ತಕಗಳ ಈಕ್ವೇಶನ್ ಇಟ್ಕೊಂಡು ಕೂತಿರ್ತಾ ಇದೆ. ಅದಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡೋದು, ಇದು ಈ ಥರ ನೋಡಬೇಕು, ವೇರಿಯಬಲ್ಸ್ ಈ ಥರ ನೋಡಬೇಕು, ಕಾನ್ಸ್ಟೆಂಟ್ಸ್ ಈ ಥರ ನೋಡಬೇಕು. ಭಗವಂತ ಯಾವಾಗಲೂ 3 ಕಾನ್ಸ್ಟೆಂಟ್ ಇತ್ತು. ಅದು ಅವನ ವಿಶ್ವ, ತೇಜಸ, ಪ್ರಾಜ್ಞಗಳ ಒಂದು ಪ್ರದರ್ಶನ. ವೇರಿಯಬಲ್ ಇತ್ತು, ಅದು ನೀನು ಪಡೆಜೀವ ಪೂರ್ಣ ಪ್ರಸಾದ. ನಾನು ಗುರುರಾಜರು ಹೇಳ್ತಾ ಇದ್ದೆ, ಗುರುಗಳನ್ನ ತೋರಿಸ್ಕೊಟ್ರು, ನೀನು ಪೂರ್ಣ ಪ್ರಸಾದ್ ಲಿಮಿಟೆಡ್, ಅವನು ಪೂರ್ಣ ಪ್ರಸಾದ್ ಅನ್ಲಿಮಿಟೆಡ್. ಇದು ಸ್ವಲ್ಪ ಸರಿಯಾಗಿ ಕಳೆದಿದೆ. ನನಗೆ ಸತೀಶ್ ಅವರು 15 ನಿಮಿಷ ಕೊಟ್ಟರು. 5+1 ಬಿಟ್ಟು ಮಾತಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಇದಷ್ಟು ಸಮಷ್ಟಿಯಾಗಿ ನಿಮಗೆ ಹೇಳಬೇಕು ಅಂದರೆ 2 ಶ್ಲೋಕದಲ್ಲಿ ಇದು ನನ್ನ ಒಂದು ದೃಷ್ಟಿ. ಕೇಳಿ, ಸರಿ ಅಂದರೆ ಒಪ್ಪೋಣ. ಒಂದು ನಾವು ಹೇಳಿದ್ವಿ, ಹರಿಸರ್ವೋತ್ತಮ, ವಾಯುಜೀವೋತ್ತಮ, ಗೋವಿಂದಾಚಾರ್ಯರು ಪಂಡಿತೋತ್ತಮ. ಅದಕ್ಕೆ ನಮ್ಮ ಪ್ರಾರ್ಥನೆ, ಆಚಾರ್ಯ ಶ್ರೀಮದಾಚಾರ್ಯ ಚ ಗೋ
ಸಂತು ಜನ್ಮನಿ ಜನ್ಮನಿ. ಓಂ ಸ್ವಸ್ತಿ. ಛಂದಸ್ಸು, ವರ್ಣಗಳು, ಸ್ವರಗಳು ಇವೆಲ್ಲವೂ ಋಗ್ವೇದದಲ್ಲಿರುವುದರ ಬಗ್ಗೆ ಡಾಕ್ಟರ್ ಪೂರ್ಣ ಪ್ರಸಾದ್ ಅವರು ತಮ್ಮ ಒಡನಾಟವನ್ನು ಡಾಕ್ಟರ್ ಗೋವಿಂದಾಚಾರ್ಯ ಅವರ ಜೊತೆಗಿನ ಒಡನಾಟವನ್ನು ಅತ್ಯದ್ಭುತವಾಗಿ ನೆಟ್ಟಿ ತೆಗೆದು ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು.